ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ ಜೋಡಿ ಎನಿಸಿಕೊಂಡಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ನ ಇಬ್ಬರು ದಿಗ್ಗಜರು ಈಗ ಬೇರೆಯಾಗಿದ್ದಾರೆ. ಹೌದು, ಐಪಿಎಲ್ನ ಅತ್ಯಂತ ಬಲಿಷ್ಠ ತಂಡ ಎನಿಸಿಕೊಂಡಿರುವ ಸಿಎಸ್ಕೆ ಅಭಿಮಾನಿಗಳ ಪಾಲಿಗೆ ಅತ್ಯಂತ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಬರೋಬ್ಬರಿ 18 ವರ್ಷಗಳ ಕಾಲ ಚೆನ್ನೈ ತಂಡದ ಯಶಸ್ಸಿನ ಹಿಂದಿದ್ದ ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಅವರನ್ನ ಸಿಎಸ್ಕೆ ಫ್ರಾಂಚೈಸಿ ತಂಡದಿಂದ ಕೈಬಿಟ್ಟಿದೆ. ಹಾಗಾದ್ರೆ ಫ್ಲೆಮಿಂಗ್ ಜಾಗಕ್ಕೆ ಬರೋ ಹೊಸ ಬಾಸ್ ಯಾರು? MS ಧೋನಿ ಅವರ ಮುಂದಿನ ನಡೆ ಏನು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಐದು ಬಾರಿ IPL ಟ್ರೋಫಿ ಗೆದ್ದುಕೊಟ್ಟ ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಅವರನ್ನ ತಂಡದಿಂದ ಯಾಕೆ ವಜಾ ಮಾಡಲಾಯಿತು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಸ್ವತಃ ಸಿಎಸ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕಾಶಿ ವಿಶ್ವನಾಥನ್ ಅವರೇ ಉತ್ತರ ನೀಡಿದ್ದಾರೆ. ಕಳೆದ ಸೀಸನ್ ಮುಗಿದ ಬಳಿಕ ಮ್ಯಾನೇಜ್ಮೆಂಟ್ ಹಾಗೂ ಫ್ಲೆಮಿಂಗ್ ನಡುವೆ ಸುದೀರ್ಘ ಚರ್ಚೆ ನಡೆದಿದ್ದು ಇಬ್ಬರು ಪರಸ್ಪರ ಒಪ್ಪಿಗೆಯಿಂದಲೇ ಬೇರ್ಪಡಲು ನಿರ್ಧರಿಸಿದಾರಂತೆ. ಆದರೆ ಒಳ ಜಗತ್ತಿನ ಸುದ್ದಿಯ ಪ್ರಕಾರ ಸಿಎಸ್ಕೆ ಸತತ 3 ಸೀಸನ್ಗಳಲ್ಲಿ ಪ್ಲೇ ಆಫ್ ತಲುಪಲು ವಿಫಲವಾದ ಹಿನ್ನೆಲೆಯಲ್ಲಿ ಮ್ಯಾನೇಜ್ಮೆಂಟ್ ಈ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ ಎನ್ನಲಾಗ್ತಿದೆ. ಹಾಗಾದ್ರೆ ಸಿಎಸ್ಕೆಯ ಮುಂದಿನ ಹೆಡ್ ಕೋಚ್ ಯಾರು? ಇತ್ತೀಚಿನ ವರದಿಗಳ ಪ್ರಕಾರ ಹೊಸ ಕೋಚ್ ಆಯ್ಕೆ ಮಾಡುವಲ್ಲಿ MS ಧೋನಿ ಅವರದೇ ಅಂತಿಮ ನಿರ್ಧಾರ ಆಗಿರಲಿದೆ. UKಯಲ್ಲಿ ನಡೆಯಲಿರುವ ದಿ 100 ಟೂರ್ನಿ ವೇಳೆ ಧೋನಿ ಅಲ್ಲಿಗೆ ಭೇಟಿ ನೀಡಿ ಕೆಲವು ವಿದೇಶಿ ಹಾಗೂ ದೇಶಿ ಕೋಚಿಂಗ್ ಅಭ್ಯರ್ಥಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಸದ್ಯಕ್ಕೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಒಬ್ಬ ಭಾರತೀಯ ಕೋಚ್ಗಾಗಿ ಹುಡುಕಾಟ ನಡೆಸುತ್ತಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಕೋಚ್ ಆಗಿದ್ದ ಹೇಮಾಂಗ್ ಬದಾನಿ ಅವರನ್ನ ಹೆಸರು ಮುಂಚೂಣಿಯಲ್ಲಿದೆ. ಧೋನಿ ಕೋಚ್ ಆಗ್ತಾರಾ? ಆಟಗಾರನಾಗಿ ನಿವೃತ್ತಿ ಪಕ್ಕಾನಾ? ಈ ನಡುವಲ್ಲೇ ಅಭಿಮಾನಿಗಳಲ್ಲಿರುವ ಅತಿ ದೊಡ್ಡ ಕುತೂಹಲ ಅಂದ್ರೆ ಧೋನಿ IPL 2027ರಲ್ಲಿ ಆಟಗಾರನಾಗಿ ಕಾಣಿಸಿಕೊಳ್ತಾರಾ ಅಥವಾ ಫ್ಲೆಮಿಂಗ್ ಜಾಗಕ್ಕೆ ಅವರೇ ಹೆಡ್ ಕೋಚ್ ಆಗ್ತಾರಾ ಅನ್ನೋದು. ಕಳೆದ IPL 2026ರ ಸೀಸನ್ನಲ್ಲಿ ಗಾಯದ ಸಮಸ್ಯೆಯಿಂದಾಗಿ ಧೋನಿ ಒಂದೇ ಒಂದು ಪಂದ್ಯವನ್ನು ಆಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಅವರು ಆಟಗಾರನಾಗಿ ಕಣಕ್ಕಿಳಿಯುವುದು ಡೌಟ್ ಎನ್ನಲಾಗ್ತಿದೆ. ಆದರೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಪ್ರಕಾರ ಧೋನಿ ಯಾವ ಹುದ್ದೆಯಲ್ಲಿದ್ದರೂ ಕೂಡ ತಂಡದ ಭಾಗವಾಗಿ ಮುಂದುವರಿಯುವುದು 100% ಖಚಿತ. ಒಂದು ವೇಳೆ ಧೋನಿಯವರೇ ಮುಖ್ಯ ತರಬೇತುದಾರರಾಗಿ ಜವಾಬ್ದಾರಿ ವಹಿಸಿಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. IPL 2027ಕ್ಕೂ ಮೊದಲೇ ಚೆನ್ನೈ ಸೂಪರ್ ಕಿಂಗ್ಸ್ ಪಾಳೆಯದಲ್ಲಿ ಭಾರಿ ಬದಲಾವಣೆಗಳಂತೂ ಶುರುವಾಗಿವೆ. ಫ್ಲೆಮಿಂಗ್ ನಿರ್ಗಮನದ ನಂತರ ಸಿಎಸ್ಕೆ ಹೊಸ ಇತಿಹಾಸ ಬರೆಯುತ್ತಾ ಕಾದು ನೋಡಬೇಕು. ಫ್ರೆಂಡ್ಸ್, ನಿಮ್ಮ ಪ್ರಕಾರ MS ಧೋನಿ IPL 2027ರಲ್ಲಿ ಆಟಗಾರನಾಗಿ ಆಡಬೇಕಾ ಅಥವಾ ಚೆನ್ನೈ ತಂಡಕ್ಕೆ ಹೆಡ್ ಕೋಚ್ ಆಗಿ ಜವಾಬ್ದಾರಿ ತಗೋಬೇಕಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.